ಮದ್ಯಪಾನ ಮಾಡಿ ವಾಹನ ಚಲಾಯಿಸುವಂತವರು ಈ ಸುದ್ದಿಯನ್ನ ಗಮನಿಸಲೇಬೇಕು. ಯಾಕಂದ್ರೆ ಮದ್ಯಪಾನ ಮಾಡಿ ವಾಹನ ಚಲಾವಣೆ ಮಾಡಿದ್ರೆ ನಿಮ್ಮ ಡಿಎಲ್ ಅನ್ನ ರದ್ದುಗೊಳಿಸಲಾಗುತ್ತೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸೂಚನೆ ಮೇರೆಗೆ ಈ ಆದೇಶ ಆಗಿದೆ. ವಿದೇಶಗಳ ಮಾದರಿಯಲ್ಲಿ ಇಲ್ಲೂ ಕೂಡ ಕಟ್ಟುನಿಟ್ಟಿನ ಕಾನೂನು ಜಾರಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ ಸಿಎಂ. ಕುಡಿದು ಸಂಚಾರ ನಿಯಮ ಪಾಲಿಸದೆ ಹೋದ್ರೆ ಡಿಎಲ್ ರದ್ದಾಗತ್ತೆ, ಬಿ ಕೇರ್ಫುಲ್, ನೋಟಿಸ್ ಕೊಡಬೇಡಿ, ಲೈಸೆನ್ಸ್ ಸೀದಾ ರದ್ದು ಮಾಡಿ ಅನ್ನುವಂತಹ ಸೂಚನೆಯನ್ನ ಕೊಟ್ಟಿದ್ದಾರೆ. ವೇಗವಾಗಿ ಚಾಲನೆ ಸೇರಿ ನಿಯಮ ಪಾಲಿಸದಿದ್ರೆ ಲೈಸೆನ್ಸ್ ರದ್ದುಗೊಳಿಸುವಂತಹ ಆದೇಶ ಇದಾಗಿದೆ. ಬೇಕಾದ್ರೆ ಕೋರ್ಟಿಗೆ ಹೋಗೋರು ಹೋಗ್ಲಿ, ಅಲ್ಲೇ ನಿರ್ಧಾರವನ್ನ ಮಾಡ್ಕೊಳ್ಳಿ. ಇಲ್ಲಿ ಫೈನ್ ಹಾಕೋದು, ಎಕ್ಸ್ಕ್ಯೂಸ್ಗಳನ್ನ ಕೊಡೋದು, ಆ ನಂತರದಲ್ಲಿ ಮತ್ತೆ ಅದು ಪುನರಾವರ್ತನೆ ಆಗೋದು, ಇದಕ್ಕೆಲ್ಲ ಅವಕಾಶ ಮಾಡಿಕೊಡ್ಬೇಡಿ. ಯಾರು ಕುಡಿದು ವಾಹನ ಚಲಾಯಿಸಿದ್ದಾರೆ ಮತ್ತು ಅತಿ ವೇಗದಲ್ಲಿ ವಾಹನ ಚಲಾಯಿಸಿದ್ದಾರೆ ಇಂಥವರ ವಿರುದ್ಧ ಕಠಿಣ ಕ್ರಮ ಆಗಬೇಕು. ಆ ಕಾರಣಕ್ಕೆ ಡಿಎಲ್ ಅನ್ನ ರದ್ದುಗೊಳಿಸಿ ಅಂತ ಸಿಎಂ ಸಿದ್ದರಾಮಯ್ಯನವರ ಸೂಚನೆ ಆಗಿದೆ.